ಏನಾಯ್ತಮ್ಮ? ಕೈ ಸುಟ್ಕೊಂಡ್ಬಿಟ್ಯಾ? ಅದು ಏನು ಇಲ್ಲ ಅಮ್ಮ. ಇಷ್ಟಕ್ಕೂ ನಿನ್ಗಿಲ್ಲಿ ಯಾರು ಬರಕ್ ಹೇಳಿದ್ರು? ಅಯ್ಯೋ ಅಮ್ಮ, ಅಯ್ಯೋ, ಉರಿತಾ ಇದೆಯಮ್ಮ? ಪರವಾಗಿಲ್ಲ ಅಮ್ಮ. ಏನಪ್ಪ, ಬೇಕಾದ್ರೆ ಸಾಯಿಸ್ಬಿಡಿ, ಈ ಕೆಲ್ಸ ಅಂತೂ ಮಾಡಲ್ಲ ಅಂತಿದ್ಯಾ? ಅಷ್ಟ್ ಕಷ್ಟ ಇರೋ ಕೆಲ್ಸ ಏನಿದೆ ಇಲ್ಲಿ? ಅಡ್ಗೆ ಮಾಡೋದೇ ಅಲ್ವಾ, ಮಾಡದೆ ಹೋದ್ರೆ ಹೇಗೆ? ಹಾಗೆ ಹೇಳ್ರಮ್ಮ. ರಾತ್ರಿಯಿಂದ ಅಷ್ಟೆಲ್ಲ ಹೇಳಿದ್ರು ಮಾಡಲ್ಲ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾನೆ. ಇದಕ್ಕೂ ಮುಂಚೆ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ನಿನ್ನೂ ಕೂಡ ಎಲ್ಲೋ ನೋಡ್ದ ಹಾಗೆ ಇದೆ. ಅಡ್ಗೆ ಕೆಲಸ ಮಾಡೋರಲ್ವಾ, ಯಾವುದೋ ಮದ್ವೆಲೋ ಫಂಕ್ಷನಲ್ಲೋ ನಮ್ಮಿಬ್ಬರನ್ನ ನೋಡಿರ್ತೀರ. ಆಹಾ, ಅಲ್ಲಲ್ಲ, ಬೇರೆ ಎಲ್ಲೋ. ಅಮ್ಮ, ನಿನಗೆಲ್ಲರೂ ನೋಡಿರೋ ಹಾಗೆ ಅನಿಸ್ತಿಲ್ವಾ? ಎಲ್ಲೋ ನೋಡಿರ್ಬೋದು ಬಿಡು. ಮೊದ್ಲು ನಿನ್ ಕೈ ಬಗ್ಗೆ ಯೋಚಿಸು. ಅಮ್ಮ, ಬೆಣ್ಣೆ ಹಚ್ಚಿದ್ಯಾ ಅಲ್ವಾ? ಉರಿ ಏನಿಲ್ಲ ಅಮ್ಮ. ನಿನ್ನ ಅಳಿಯಂಗೆ ನಮ್ಮ ಅತ್ತೆಗೆಲ್ಲ ಹೇಳ್ಬೇಡ, ಸುಮ್ಮನೆ ಚಿಂತೆ ಮಾಡ್ತಾರೆ. ಪಾಪ, ಆ ವಯಸ್ಸಾಗಿರೋರು ನೀನ್ ಒಳ್ಳೇದಕ್ಕೆ ಹೇಳ್ತಿದಾರಲ್ವಾ, ಏನೇ ಹೇಳಿದ್ರು ಇಲ್ಲ ಅಂದೆ ಮಾಡು. ಸರಿ, ನೀನ್ ಬಾ ಅಮ್ಮ. ನೀನ್ ಯಾರಿಗಿವತ್ತು ಅನ್ಯಾಯ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ಯೋ ಅವಳೇ ನಿನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಅಂದ್ರೆ ಅರ್ಧ ಪಾಪ ಹೋದಾಗೇನೆ. ಇನ್ನೇನು ಯೋಚನೆ ಮಾಡ್ದೇನೆ ಆ ಕೆಲಸ ಮಾಡು. ತುಂಬಾ ಒಳ್ಳೆ ಮನಸ್ಸಿರೋ ಹುಡುಗಿ ತರ ಅನ್ನಿಸ್ತಾಳೆ ಆಂಟಿ. ಹೀಗ್ ಮಾಡೋದು ಅನ್ಯಾಯ. ಏಯ್, ಇನ್ನು ನಿನ್ನ ಹತ್ರ ಬೇಡ್ಕೊಂಡು ಒಪ್ಸೋ ಅಂತ ತಾಳ್ಮೆ ನನ್ಗಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಶಂಕುಸ್ಥಾಪನೆ. ಏನಾದ್ರೂ ಒಂದ್ ಮಾಡಿ ವೈದೇಹಿನ ಕಿಡ್ನಾಪ್ ಮಾಡ್ತೀನಿ. ಗೆಟಪ್ ಬದಲಾಯಿಸ್ಕೊಳಕ್ಕೆ ನೀನ್ ರೆಡಿ ಆಗಿರೋ. ಹಲೋ ಅಮ್ಮ, ನಾನಿಲ್ಲೇ ಇದ್ದೀನಿ. ಸರಿ ಸರಿ. ಯಾರ್ದದು ಫೋನು ಕೌಸಲ್ಯ? ಅದು ಏನಿಲ್ಲ ರೀ, ಅದು ನಮ್ ಚಿಕ್ಕಮ್ಮ ಫೋನ್ ಮಾಡಿದ್ರು. ಇವತ್ತು ನಾವ್ ಅರೇಂಜ್ ಮಾಡಿರೋ ಫಂಕ್ಷನ್ಗೆ ಬನ್ನಿ ಅಂದಿದ್ವಲ್ಲ, ಏನೋ ಕೆಲ್ಸ ಬಂತು, ಬರಕ್ಕಾಗಲ್ಲ ಅಂತ ಹೇಳಕ್ ಫೋನ್ ಮಾಡಿದ್ರು. ಕೆಲ್ಸ ಬಂದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ ಕೌಸಲ್ಯ, ಹೋಗ್ಲಿ ಬಿಡು. ಯಾರ ಹತ್ರನೂ ಅಷ್ಟು ಟೆನ್ಷನಲ್ಲಿ ಮಾತಾಡಿ ಅವ್ರ ಚಿಕ್ಕಮ್ಮ ಫೋನ್ ಮಾಡಿದ್ರು ಅಂತಿದಾರಲ್ಲ. ಚಿಕ್ಕಮ್ಮ ಆಗಿದ್ರೆ ಅಷ್ಟು ಟೆನ್ಷನಲ್ಲಿ ಯಾಕೆ ಮಾತಾಡ್ತಾರೆ? ಎಲ್ಲ ಹೋಗ್ತಿದ್ದಾರೆ ಅತ್ತೆ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ?
ಅಮ್ಮ, ಯಾರು ಇವನು? ಅತ್ತೇನಮ್ಮ ಅಂತ ಕರೀತಾ ಇದ್ದಾನೆ. ಈ ಥರ ಕದ್ದು ಮುಚ್ಚಿ ಅಮ್ಮ ಅಂತ ಕರೆಯೋ ಪರಿಸ್ಥಿತಿ ಬಂತು ನನಗೆ. ದೇವಾಂಶ್ ಥರ, ಲಕ್ಕಿ ಥರ ಎಲ್ಲರೂ ಮುಂದೆನೂ ಅಮ್ಮ ಅಂತ ಕರೆಯೋ ಅದೃಷ್ಟ ಈ ಜನ್ಮದಲ್ಲೇ ನಂಗಿಲ್ಲ ಅನ್ಸುತ್ತೆ ಅಲ್ವಮ್ಮ? ಗುರುತು ಪರಿಚಯ ಇಲ್ಲದಿರೋರನ್ನು ಕೂಡ ಅಮ್ಮ ಅಂತ ಕರಿಬೋದು. ಆದರೆ ನನ್ನ ಹೆತ್ತ ತಾಯಿನ ಅಮ್ಮ ಅಂತ ಕರೆಯೋ ಅದೃಷ್ಟ ನನಗಿಲ್ದೇನೆ ಹೋಗ್ಬಿಡ್ತಲ್ಲಮ್ಮ. ಇವನು ಅತ್ತೆ ಹೆತ್ತ ಮಗನ? ಮತ್ತೆ ಈ ಕಳ್ತನದಲ್ಲಿ ಮೀಟ್ ಮಾಡೋದು ಯಾಕೆ? ಹೇಳಮ್ಮ, ನಿನ್ನ ಅಮ್ಮ ಅಂತ ನಾನು ಯಾವಾಗ ಕರೆಯೋದು? ಯಾಕೋ ಯಾಕೋ ಈ ಸತ್ತಿರೋ ತಾಯಿನ ಇನ್ನೂ ಸಾಯಿಸೋದಕ್ ನೋಡ್ತಾ ಇದ್ಯಾ? ಅಮ್ಮ ಅಂತ ಕರೆಯಕ್ಕಾಗ್ದೆ ನೀನ್ ಎಷ್ಟು ಸಂಕಟ ಅನುಭವಿಸ್ತಾ ಇದೆಯೋ. ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ದೆ ನಿನಗಿಂತ 100 ಪಟ್ಟು ದುಃಖನ ನಾನು ಅನುಭವಿಸ್ತಿದ್ದೀನಿ. ಒಂದು ವೇಳೆ ಈ ಸತ್ಯ ಹೊರಗ್ ಬಂದ್ರೆ ಈ ಕುಟುಂಬದ ಮರ್ಯಾದೆ ಮಣ್ಪಾಲಾಗೋಗತ್ತೆ. ಈ ಕುಟುಂಬದ ಮರ್ಯಾದೆ ಕಾಪಾಡ್ತೀನಿ ಅಂತ ನಾನು ಪ್ರಮಾಣ ಮಾಡಿ ಈ ಮನೆ ಒಳಗಡೆ ಕಾಲಿಟ್ಟಿದ್ದೀನಿ ಕಣೋ. ಈಗಿದೆ ಕೈಯಿಂದ ಆ ಮರ್ಯಾದೆನ ಕಳೆದು ಆ ಕುಟುಂಬಕ್ಕೆ ಅನ್ಯಾಯ ಮಾಡೋದು ನನ್ಗಿಷ್ಟ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ಅವರೆಲ್ಲರೂ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಮತ್ತೆ ನಾನು ಯಾಕಮ್ಮ ಶಿಕ್ಷೆ ಅನುಭವಿಸ್ಬೇಕು? ನಿನ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಕಣೋ. ಆಗಿರೋಂಥ ತಪ್ಪನ್ನ ಸರಿ ಮಾಡೋ ಶಕ್ತಿ ಈಗ ನನ್ನಲ್ಲಿಲ್ಲ. ಇಲ್ಲ. ಗುರ್ತ್ ಸಿಕ್ಕದ್ನಾ? ಚಂಚಲ ಕಣೆ ನಾನು. ನನ್ ಮಗಳನ್ನ ಉಪಯೋಗಿಸ್ಕೊಂಡು ದಶರಥ ರಾಮನ್ನ ಬೀದಿಗೆ ತರಬೇಕು ಅನ್ಕೊಂಡಿದ್ದೆ. ನೀನ್ ಅದನ್ನ ಹಾಳು ಮಾಡ್ದೆ. ನಿಮ್ಮಮ್ಮನ್ನ ಮುಂದೆ ಇಟ್ಕೊಂಡು ದ್ವೇಷ ತೀರ್ಸ್ಕೋಬೇಕು ಅನ್ಕೊಂಡೆ. ನಿನ್ನಮ್ಮನ್ನು ನೀನ್ ಕಾಪಾಡ್ಕೊಂಡೆ. ಈಗ ಅದ್ಯಾವ ತೊಂದ್ರೆನೂ ಇಲ್ಲ ಕಣೆ. ಯಾಕೆ ಅಂದ್ರೆ ನಿನ್ನೆ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ.
ಏಯ್ ಬಾ. ಎಲ್ಲಿಗೆ? ಏಯ್ ಬಾ ಹೇಳ್ತೀನಿ. ಎಲ್ರೂ ಪೂಜೆ ನಡೆಯೋ ಜಾಗದಲ್ಲಿದ್ದಾರೆ. ಬೇಗ ನೀನ್ ಈ ಸೀರೆ ಉಟ್ಕೊಂಡು ವೈದೇಹಿ ತರ ಅವ್ರ ಜೊತೆ ಸೇರ್ಕೋ. ಹೋಗು. ಮತ್ತೆ ವೈದೇಹಿ? ಏಯ್ ಅದೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಅಲ್ಲಿ ವೈದೇಹಿ ಇಲ್ಲ. ತಡ ಆದ್ರೆ ಅನುಮಾನ ಬರುತ್ತೆ. ಬೇಗ ಸೀರೆ ಬದಲಾಯಿಸ್ಕೊಂಡು ಹೋಗು. ಹೋಗು ಹೋಗು. ಮಹಾದೇವ್ಯೈ ನಮಃ, ಆದಿದೇವ್ಯೈ ನಮಃ, ಪರಮಪುರುಷಾಯೈ ನಮಃ, ಪರಮಾತ್ಮಿಕಾಯೈ ನಮಃ. ಓಂ ಚತುರ್ವೇದ ಪಂಡಿತಾಂಗ್ರಿಗಾಯೈ ನಮಃ. ಓಂ ಹಿರಣ್ಯವನ್ನಾಂ ಹರಣೇಂ ಸುವರ್ಣರಜಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ. ಅತ್ತೆ, ವೈದೇಹಿಯಲ್ಲಿ ಇನ್ನ ರೆಡಿ ಆಗ್ತದಾಳೇನೋ. ಏನು ಹೇಳ್ತಿದ್ದಾರೆ ಇವರು? ಅವಳು ಆಗ್ಲೇ ರೆಡಿ ಆಗಿದ್ಲು ಅಲ್ವಾ? ಸರಿ, ನಾನು ಕರ್ಕೊಂಡು ಬರ್ತೀನಿ. ಯಸ್ಯಾಂ ಹಿರಣ್ಯಂ ವಿಂದೇ ಯಂಗಾಮಸ್ವಂ ಪುರುಷಾನಹಂ ಅಸ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇಮಪಕ್ವಯೇ ಸೇರ್ಮಾ ದೇವೇಚುಷ್ತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾದ್ರಾಂಜುಲಂತೇಂ ತೃಪ್ತಾಂ ದರ್ಪಯಂತೇಂ ಪದ್ಮೇ ಸ್ಥಿತಾಂ ಪದ್ಮವನ್ನಾಂ. ಬಂದ್ಬಿಟ್ಯಾ? ನೋಡೋಕೆ ವೈದೇಹಿ ತರನೇ ಕಾಣಿಸ್ತಿದ್ಯಾ. ಯಾರು ಅನುಮಾನ ಪಡಲ್ಲ. ಹೋಗು. ನಿನ್ಗೆ ಹೇಳ್ತಿರೋದು, ಬೇರೆ ದಾರಿನೇ ಇಲ್ಲ. ಹೋಗು. ಏಯ್ ನಿಂತ್ಕೋ. ದೇವಾಂಶ್ ವೈದೇಹಿ ಕತ್ತಕ್ಕೆ ಕಟ್ಟಿದ್ದು. ನಿನ್ನ ವೈದೇಹಿ ಮಾಡೋಕ್ಕೋಸ್ಕರ ನಾನು ನಿನ್ ಕುತ್ತಿಗೆ ಕಟ್ತಾ ಇದ್ದೀನಿ. ಈ ಚೈನ್ ಇದ್ರೆ ದೇವಾಂಶ್ಗೂ ಕೂಡ ಅನುಮಾನ ಬರೋದಿಲ್ಲ. ಹೋಗು. ವೈದೇಹಿ, ಶಾಂತಾದೇವಿ ಬಂದ್ಲು. ನೋಡಪ್ಪ, ತರಕಾರಿ ಅಲ್ಲೇ ಇದೆ. ವೈದೇಹಿ, ಇಷ್ಟೊತ್ತು ಏನ್ ಮಾಡ್ತಿದ್ದೆಮ್ಮ? ಅಲ್ಲಿ ನಿನ್ಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಹೌದು, ಸೀರೆಯಾಗಿ ಬದಲಾಯಿಸಿದ್ಯಾ? ಅದು ಅವಾಗ್ಲೇ ಅಲ್ಲಿ ಅಡ್ಗೆ ಮಾಡೋ ಕಡೆ ಇದ್ನಲ್ಲ, ಸಾಂಬಾರು ಸೀರೆ ಮೇಲೆ ಬಿದ್ದೋಯ್ತು ಅಮ್ಮ. ಓ ಹೌದಾ, ಸರಿ ಬಾ ಅಮ್ಮ, ಅಲ್ಲಿ ಪೂಜೆ ಶುರು ಆಗಿದೆ, ಬಾ. ಏ ದಶರಥ ರಾಮ, ನಿನ್ನಂತ್ಯ ಆರಂಭ ಆಗಿದೆ. ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಸ್ವಾಮಿ, ಪೂಜೆ ಶುರು ಮಾಡೋಣವಾ? ವೈದೇಹಿ ಬರಬೇಕು. ಬರ್ತಾರೆ ಬಿಡಿ, ಮುಹೂರ್ತ ಮೀರೋದ್ರೆ ಕಷ್ಟ.
ಓಂ ಅಧೈತಂ ವಿಷ್ಣವೇ ಚರನಿರ್ವತಿ ಯಜ್ಞೋ ವೈ ವಿಷ್ಣು ಯಜ್ಞ ಏವಾಂತದ ಪ್ರತಿಷ್ಠತೆ ಸೋಚ್ಯತೆ ಹೋತಿ ವಿಷ್ಣವೇ ಸ್ವಾಹ ಯಜ್ಞಾಯ ಸ್ವಾಹ ಪ್ರತಿಷ್ಠಾಯ ಸ್ವಾಹೇತಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಧೀಮಹಿ. ಅಮ್ಮ, ಈ ಥರ ಕದ್ದು ಮುಚ್ಚಿ ಅಮ್ಮ ಅಂತ ಕರೆಯೋ ಪರಿಸ್ಥಿತಿ ಬಂತು ನನಗೆ. ಮತ್ತೆ ನಾನು ಯಾಕಮ್ಮ ಶಿಕ್ಷೆ ಅನುಭವಿಸ್ಬೇಕು? ಹಾ, ದೇವರಿಗೆ ಹೂ ಏರಿಸಿ. ಹಿರಣ್ಯವನ್ನಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇ ಯಂಗಾಮಸ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಮಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮಪಕ್ವಯೇ ಸೀರ್ಮಾ ದೇವೀ ಜುಷುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾದ್ರಾಂ ಜಲಂತೀಂ ತೃಪ್ತಾಂ ದರ್ಪಯಂತೀಂ. ಬೇರೆ ವ್ಯಕ್ತಿ ಪಕ್ಕದಲ್ಲಿ ಹೆಂಡತಿ ಹಾಕಿ ಒಂದು ಕ್ಷಣ ನಿಲ್ಲೋದು ಕೂಡ ಎಷ್ಟು ಕಷ್ಟ ಅನಿಸ್ತಾ ಇದೆ. ಹೆಂಡತಿ ತರ ನಾಟಕ ಆಡೋದು ಅಂದ್ರೆ ಎಷ್ಟು ನರಕ ಅದು. ಅಷ್ಟಕ್ಕೂ ಚಂಚಲ ವೈದೇಹಿನೇನ್ ಮಾಡಿದ್ಲು? ನೀನು ಶಂಕುಸ್ಥಾಪನೆ ಮಾಡ್ತಾ ಇಲ್ಲ ಕಣೋ, ನಿನ್ ಹೆಂಡ್ತಿಗೆ ಸಮಾಧಿ ಕಟ್ತಿದ್ಯಾ. ನೀನ್ ಶಂಕುಸ್ಥಾಪನೆ ಮಾಡೋ ಜಾಗದಲ್ಲೇ ನಿನ್ ಹೆಂಡ್ತಿನ ಹೂತಾಕಿದ್ದೀನಿ. ನಾನ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಆ ದಶರಥ ರಾಮನ್ ಅಂತ್ಯ ನೋಡ್ದೇನೆ ನಾನ್ ಹೇಗೆ ಸಾಯ್ತೀನಿ? ನಿನ್ನನ್ನ ಹೂತಾಕಿದ್ರೆ ದಶರಥ ರಾಮ ಹೇಗ್ ನಾಶ ಆಗ್ತಾನೆ ಅಂತ ನೀನ್ ಅನ್ಕೋತಿದ್ಯಾ? ನೋಡೋಕೆ ನಿನ್ ಹಾಗೆ ಇರೋ ಹುಡ್ಗಿನ ನೋಡ್ದೆ. ನಿನ್ನನ್ನ ಇಲ್ಲಿ ಹೂತಾಕಿ ನಿಂತರ ಇರೋಳ್ನೆ ನಿನ್ ಗಂಡನ ಹತ್ರ ಕಳ್ಸಿದ್ದೀನಿ. ಆಮೇಲೆ ನನಗಿಷ್ಟ ಬಂದಾಗ ಆಟ ಆಡಿಸ್ತೀನಿ. ದೇವ್ರೆ, ಹೆಂಡತಿ, ಅಮ್ಮ, ಅತ್ತೆ ಎಲ್ರ ಜೊತೆನೂ ಸಂತೋಷವಾಗಿರೋ ಸಮಯದಲ್ಲಿ ಮತ್ತೆ ದೂರ ಮಾಡ್ತಿದ್ಯಲ್ಲಪ್ಪ. ಹೇಗಾದ್ರೂ ನನ್ನನ್ನು ಕಾಪಾಡು. ಚಂಚಲನ್ ಕುತಂತ್ರಕ್ಕೆ ನನ್ನ ಕುಟುಂಬ ಬಲಿ ಆಗದೆ ಇರೋ ಹಾಗೆ ನೋಡ್ಕೋ. ಇಂಥ ಸಮಯದಲ್ಲೂ ನಿನ್ಗೊಂದು ಗುಡ್ ನ್ಯೂಸ್ ಹೇಳ. ಯಾವ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೋ ನಿನ್ನನ್ನ ಅಲ್ಲೇ ಹೂತಾಕ್ತೀನಿ. ಅಂದ್ರೆ ನೀನ್ ಬದುಕಿರುವಾಗ್ಲೇ ನಿನ್ ಗಂಡ ನಿನ್ಗೆ ಸಮಾಧಿ ಕಟ್ತಾನೆ ನೋಡ್ತಿರೋ. ವೈಶಾಲಿನ ವೈದೇಹಿ ಅಂತ ನಂಬೋದಕ್ಕೆ ಇದೊಂದ್ ಚೈನ್ ಸಾಕು. ಏಯ್, ಮುಚ್ಚ್ರೋ ಇದನ್ನ.